ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ. ಎಮ್ ಎ ಇನ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಪದವಿಯನ್ನು ಪಡೆದಿದ್ದೇನೆ. ನಾನು ಇಂದು ಈ ಯೂಟ್ಯೂಬ್ ಚಾನಲ್ ತೆಗೆದಿರುವ ಉದ್ದೇಶ ಏನಂತಂದರೆ, ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಷಯಗಳನ್ನು ಕೂಲಂಕುಷವಾಗಿ ಸರಳ ವಿಧಾನದಿಂದ ನಿಮಗೆ ತಲುಪುವವರೆಗೂ ನಾನು ತಿಳಿಸ್ಬೇಕಂತ ಈ ಚಾನಲನ್ನು ತೆಗೆದಿದ್ದೀನಿ. ಅದರೊಳಗೆ ನಾನು ಮೊದಲಿಗೆ ರಾಜ್ಯಶಾಸ್ತ್ರದ ವಿಷಯ ಮತ್ತು ಸೈಕಾಲಜಿ ವಿಷಯ ಎರಡೂ ವಿಷಯಗಳನ್ನು ಹೇಳಬೇಕು ಅಂತ ನನ್ನ ಉದ್ದೇಶ ಅದ. ಮೊದಲಿಗೆ ರಾಜ್ಯಶಾಸ್ತ್ರ ವಿಷಯವನ್ನು ನಾವು ಆಯ್ಕೆಯಾಗಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ರಾಜ್ಯಶಾಸ್ತ್ರದೊಳಗೆ ಎಮ್ ಎ ಮಾಡಿರುವುದರಿಂದ ಅದರಲ್ಲಿ ನನಗೆ ಹಲವಾರು ವಿಷಯಗಳ ಬಗ್ಗೆ ಜ್ಞಾನ ಇರುವುದರಿಂದ ಈಗ ನಾವು ರಾಜ್ಯಶಾಸ್ತ್ರವನ್ನು ಫಸ್ಟಿಗೆ ನಾವು ನೋಡಬೇಕು ಅಂತಂತಂದಾಗ, ಕೇವಲ ರಾಜ್ಯಶಾಸ್ತ್ರ ಒಂದು ರಾಜ್ಯ ಮತ್ತು ಸರ್ಕಾರದ ನಡುವೆ ಇರುವಂಥ ಸಂಬಂಧ ಮಾತ್ರ ಅಲ್ಲ, ಅದೊಂದು ವಿಶಾಲವಾದಂತಹ ಸ್ವರೂಪವನ್ನು ಹೊಂದಿದೆ. ಈ ಆಧುನೀಕರಣ ಯುಗದೊಳಗೆ ರಾಜ್ಯಶಾಸ್ತ್ರವನ್ನು ನಾವು ಎಲ್ಲ ಶಾಖೆಗಳಲ್ಲೂ ನೋಡ್ತೀವಿ. ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲೇ ನೋಡ್ತೀವಿ. ಒಂದು ಸರ್ಕಾರ ಹೇಗೆ ರಚನೆ ಆಗಿರಬೇಕು, ಒಬ್ಬ ವಿದ್ಯಾರ್ಥಿಯು ಯಾವ ರೀತಿ ಯಾವ ನಾಗರಿಕನಾಗಿ ವರ್ತಿಸಬೇಕು, ಪೌರತ್ವ ಹೇಗಿರಬೇಕು, ಮತ್ತು ಒಂದು ಕೇಂದ್ರ ಸರ್ಕಾರ ಹೆಂಗಿರಬೇಕು, ರಾಜ್ಯ ಸರ್ಕಾರ ಹೆಂಗಿರಬೇಕು, ಅದಕ್ಕೆ ಯಾವ ರೀತಿಯಾಗಿ ಒಂದು ಹೊಣೆಗಾರಿಕೆಯನ್ನು ಹೊಂದಿರಬೇಕು, ಎಲ್ಲವನ್ನು ಅಧ್ಯಯನ ಮಾಡಬೇಕು ಅಂತಂತಂದಾಗ ನಾವು ಮೊದಲು ರಾಜ್ಯಶಾಸ್ತ್ರ ಎಂಬ ಸಬ್ಜೆಕ್ಟನ್ನು ತಿಳ್ಕೋಬೇಕು. ರಾಜ್ಯಶಾಸ್ತ್ರ ಬರೀ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳು ಮಾತ್ರ ತಿಳ್ಕೊಬೇಕಂತೇನಿಲ್ಲ. ಭಾರತದಲ್ಲಿ ಹಲವಾರು ದೇಶಗಳ ಪ್ರಜೆಗಳಲ್ಲಿ ಪ್ರತಿಯೊಬ್ಬರೂ ನಮ್ಮ ರಾಜ್ಯದೊಳಗೆ ನಮ್ಮ ದೇಶದೊಳಗೆ ಏನು ಆಲತ್ತದ ಏನಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಮೊದಲು ನಾವು ರಾಜ್ಯಶಾಸ್ತ್ರದ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇಂದಿನ ಪ್ರಜೆಗಳೇ ಮುಂದಿನ ಒಂದು ಭವಿಷ್ಯ ಅಂತ ಹೇಳ್ಬೋದಕ್ಕಾಗ್ತದೆ. ನಾವು ಯಾಕೆ ಅಂತಂದಾಗ, ನಾವು ರಾಜ್ಯಶಾಸ್ತ್ರವನ್ನು ರಾಜಕೀಯದ ಬಗ್ಗೆ ನಾವು ತಿಳ್ಕೊಂಡಾಗ ನಮ್ಮ ರಾಜ್ಯದೊಳಗೆ ಏನು ನಡೆದದ, ಏನು ನಡೀತಾ ಇದೆ, ನಮ್ದು ಕೊಡುಗೆ